ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಪ್ರಕರಣಕ್ಕೆ ಸಂಬಂಧಿಸಿ ಬಿಜೆಪಿ ರಚಿಸಿದ್ದ ಸತ್ಯ ಶೋಧನಾ ಸಮಿತಿ ವರದಿ ಸಿದ್ಧಪಡಿಸಿದೆ. ಸಮಿತಿ ಸದಸ್ಯ ಸಿಟಿ ರವಿ ಚಿಕ್ಕಮಗಳೂರಿನಲ್ಲಿ ಮಾಹಿತಿ ನೀಡಿದ್ದಾರೆ. ವರದಿಯನ್ನ ಈಗಾಗಲೇ ಸಿದ್ಧಪಡಿಸಿ ಸಹಿ ಹಾಕಿ ಸೀಲ್ಡ್ ಕವರ್ನಲ್ಲಿ ಇಟ್ಟಿದ್ದೇವೆ. ರಾಜ್ಯ ಬಿಜೆಪಿ ಅಧ್ಯಕ್ಷರು ದೆಹಲಿ ಹೋಗಿದ್ದು ನಾಳೆ ಸಂಜೆ ಬೆಂಗಳೂರಿನಲ್ಲಿ ಸಿಗ್ತಾರೆ. ನಾಳೆಯ ಬಳಿಕ ನಾವು ಮೂವರು ಅವರನ್ನ ಭೇಟಿಯಾಗುತ್ತೇವೆ ಎಂದರು. ವರದಿ ಹಿನ್ನೆಲೆ ಚರ್ಚೆ ನಡೆಸಿದ ವ್ಯಕ್ತಿಗಳು ನಮಗೆ ಬಂದಂತ ಮಾಹಿತಿ ಆಧರಿಸಿ ವರದಿ ಸಿದ್ಧಪಡಿಸಿದ್ದೇವೆ. ವರದಿಯನ್ನ ಹೇಗೆ ತಯಾರಿಸಿದ್ದೇವೆ ಎಂಬುದನ್ನ ವಿವರಿಸಿ ಆಮೇಲೆ ಕೊಡ್ತೇವೆ ಎಂದು ತಿಳಿಸಿದ್ರು. ಯಾವುದೇ ಸಂಗತಿಯನ್ನ ಸಾರ್ವಜನಿಕವಾಗಿ ಚರ್ಚೆ ಮಾಡಲು ಬಯಸುವುದಿಲ್ಲ. ಸೀಕ್ರೆಟ್ ವೋಟಿಂಗ್ ಆಗಿರುವುದರಿಂದ ಅನುಮಾನಿಸಬಹುದು ಅಷ್ಟೇ, ಆರೋಪಿ ಅಂತ ಹೇಳಬಹುದು ಅಷ್ಟೇ. ಸಾಂದರ್ಭಿಕ ಸಾಕ್ಷಿಗಳ ಆಧಾರದ ಮೇಲೆ ಕೇವಲ ಅನುಮಾನಿಸಬಹುದು. ಅನುಮಾನಿಸುವ ಕಾರಣಕ್ಕೆ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲು ಆಗಲ್ಲ ಎಂದು ಸಿಟಿ ರವಿ ಸ್ಪಷ್ಟಪಡಿಸಿದ್ರು. ಬಿಜೆಪಿಯ ಅಧ್ಯಕ್ಷರು ದೆಹಲಿಗೆ ಹೋಗಿದ್ದಾರೆ. ಇವತ್ತು ಮಂಗಳೂರಿಗೆ ಬಂದು ನಾಳೆ ಸಂಜೆ ನಂತರ ಅವರು ಬೆಂಗಳೂರಿನಲ್ಲಿ ಸಿಗ್ತಾರೆ. ನಾನು ನಾಳೆಯ ನಂತರ ನಾವು ಮೂವರು ಅವ್ರನ್ನ ಭೇಟಿ ಮಾಡಿ ನೀವೀಗಾಗಲೇ ವರದಿಯನ್ನು ನಾವೀಗಾಗಲೇ ಸಿದ್ಧಪಡಿಸಿ ಸಹಿ ಹಾಕಿ ಅದನ್ನೊಂದು ಸೀಲ್ಡ್ ಕವರ್ನಲ್ಲಿ ಇಟ್ಟಿದ್ದೇವೆ. ಬಂದ ತಕ್ಷಣ ಅವರಿಗೆ ಈ ವರದಿಯ ಹಿನ್ನೆಲೆ ನಾವು ಚರ್ಚೆ ನಡೆಸಿದಂಥ ವ್ಯಕ್ತಿಗಳು ಮತ್ತು ನಮಗೆ ಬಂದಂಥ ಮಾಹಿತಿಗಳನ್ನು ಆಧರಿಸಿ ವರದಿಯನ್ನು ಹೇಗೆ ತಯಾರು ಮಾಡಿದ್ದೀವಿ ಅನ್ನೋದನ್ನು ವಿವರಿಸಿ ಆಮೇಲೆ ವರದಿಯನ್ನು ಕೊಡೋ ಕೆಲಸ ಮಾಡ್ತೀವಿ. ನಾನು ಈ ಯಾವುದೇ ಸಂಗತಿಯನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡೋಕ್ಕೆ ಬಯಸೋದಿಲ್ಲ. ಯಾಕೆ? ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಬಿಜೆಪಿಯಲ್ಲಿ ಭಾರಿ ಬಿರುಗಾಳಿ ಎಬ್ಬಿಸಿದೆ. ಈ ಮಧ್ಯೆ ಬಿಜೆಪಿ ಉಚ್ಚಾಟಿತ ಶಾಸಕ ಎಸ್ಟಿ ಸೋಮಶೇಖರ್ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ವಿಜಯೇಂದ್ರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಆರ್ ಅಶೋಕ್ ಅವರು ವಿಜಯೇಂದ್ರ ಕಡೆಯ ಅಭ್ಯರ್ಥಿ ಸೋಲಿಸಬೇಕು ಅಂತ, ವಿಜಯೇಂದ್ರ ಅವರು ಅಶೋಕ್ ಕಡೆಯ ಅಭ್ಯರ್ಥಿ ಸೋಲಿಸಬೇಕು ಅಂತ ಅಡ್ಡ ಮತದಾನ ಮಾಡಿಸಿರಬೇಕು. ಅವರಿಬ್ಬರು ಮೊದಲು ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡಿದರೆ ಸಾಕು, ಬೇರೆ ಯಾರು ಪ್ರಮಾಣ ಮಾಡೋದು ಬೇಕಾಗಿಲ್ಲ ಎಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ನಮ್ಮನ್ನ ಸಸ್ಪೆಂಡ್ ಮಾಡಿ ಗೂಬೆ ಕೂರಿಸಲು ಹೊರಟಿದ್ದಾರೆ. ಅಪಪ್ರಚಾರ ಮಾಡಿ ನಮ್ಮ ಮೇಲೆ ಗೂಬೆ ಕೂರಿಸಲು ಹೋಗ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚುನಾವಣೆಗೂ ಮುನ್ನ ಇವರಿಬ್ಬರು 63 ಶಾಸಕರನ್ನ ಕರೆದು ಮಾತಾಡಿ ಬಿಗಿ ಮಾಡಬೇಕಿತ್ತು. ಕಾಂಗ್ರೆಸ್ನಲ್ಲಿ ಎಲ್ಲ ಶಾಸಕರಿಗೂ ಟ್ರೈನಿಂಗ್ ಕೊಡ್ತಿದ್ರು, ಮುನ್ನೆಚ್ಚರಿಕೆ ತಗೊಳ್ತಾ ಇದ್ರು. ಇದನ್ನ ಬಿಜೆಪಿಯವರು ಮಾಡಲಿಲ್ಲ, ವಿಪ್ ಕೂಡ ಜಾರಿ ಮಾಡಲಿಲ್ಲ. ಅಂದು ಬೆಳಗ್ಗೆ 9ಕ್ಕೆ ಚುನಾವಣೆ ಇದೆ ಅಂದಾಗ 8 ಗಂಟೆಗೆ ಶಾಸಕರಿಗೆ ಹೇಳಿದ್ರು. ಅವರ ಆಂತರಿಕ ಕಲಹದಿಂದ ಅಡ್ಡ ಮತದಾನ ಆಗಿದೆ ಎಂದು ಸೋಮಶೇಖರ್ ಆರೋಪಿಸಿದ್ದಾರೆ. ಆರ್ ಅಶೋಕ್ ರವರು ವಿಜೇಂದ್ರನ ಅಭ್ಯರ್ಥಿಯನ್ನು ಸೋಲಿಸಬೇಕು ಅಂತಕ್ಕಂಥದ್ದು ಇರ್ಬೋದು. ವಿಜೇಂದ್ರ ಅವರು ಅಶೋಕರ ಅಭ್ಯರ್ಥಿಯನ್ನು ಸೋಲಿಸಬೇಕು ಅಂತಕ್ಕಂಥದ್ದು ಇರ್ಬೋದು. ಅದರಿಂದ ಅಶೋಕು ಮತ್ತು ವಿಜೇಂದ್ರನ ಇಬ್ಬರು ಹೋಗಿ ಪ್ರಮಾಣ ಮಾಡಿಬಿಟ್ರೆ ಸಾಕು. ಎಲ್ಲಿ ಧರ್ಮಸ್ಥಳದಲ್ಲಿ 63 ಜನ ಎಮ್ ಎಲ್ ಎಗಳು ಇದು ಮಾಡೋದು ಬೇಡ, ಇದು ಅವರಿಬ್ಬರನ್ನೇ ಕರ್ಕೊಂಡೋಗಿ ಮಾಡಿದ್ರೆ ಸಾಕಾಯ್ತು. ಬೇರೆ ಯಾರು ಮಾಡೋದು ಬೇಡ ಅಲ್ವಾ? 63 ಜನ ಎಮ್ ಎಲ್ ಎಗಳು ಹಾಕಿ ಇವರೇ ಕರ್ಕೊಂಡೋಗಿ ಇವರಿಬ್ಬರನ್ನ ಮಾಡಿಸಿದ್ರೆ ಸಾಕು. ಏನಾಗ್ತದೆ, ಇವರೆಲ್ಲ ಸಸ್ಪೆನ್ಷನ್ ಮಾಡಿ ಯಾರ ಮೇಲೆ ಗೂಬೆ ಕುಣಿಸ್ತಕ್ಕಂಥದ್ದು, ಯಾರ ಮೇಲೂ ಅಪಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತಿದ್ದಾರೆ. ಅಡ್ಡ ಮತದಾನ ಸಂಘರ್ಷದ ನಡುವೆ ಬಿಜೆಪಿ ಉಚ್ಚಾಟಿತ ಶಾಸಕ ಎಸ್ಟಿ ಸೋಮಶೇಖರ್ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಆ ಬಳಿಕ ಮಾತನಾಡಿದ ಸೋಮಶೇಖರ್ ಸದ್ಯದಲ್ಲೇ ಕಾಂಗ್ರೆಸ್ ಸೇರ್ತಾರಾ ಅನ್ನೋ ಪ್ರಶ್ನೆಗೆ ಸ್ಪಷ್ಟನೆ ನೀಡಿದ್ರು. 2028ಕ್ಕೆ ಚುನಾವಣೆ ಇರೋದು, ಈಗ ಸದ್ಯಕ್ಕೆ ಯಾವ ತೀರ್ಮಾನವನ್ನು ತಗೊಂಡಿಲ್ಲ. ಇನ್ನೂ 2 ವರ್ಷ ಇದೆ ಚುನಾವಣೆಗೆ, ಮುಂದೆ ತೀರ್ಮಾನ ಮಾಡ್ತೇವೆ. ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಭೆ ಮಾಡಿ ತೀರ್ಮಾನ ಮಾಡ್ತೇವೆ ಎಂದು ಸೋಮಶೇಖರ್ ಹೇಳಿದ್ದಾರೆ. 2028ಕ್ಕೆ ಚುನಾವಣೆ, ಈಗ ಸದ್ಯಕ್ಕೆ ಯಾವುದು ಡಿಸಿಷನ್ ತೆಗೆದುಕೊಂಡಿಲ್ಲ. 2028ಕ್ಕೆ ಕ್ಷೇತ್ರದ ಮತದಾರರೆಲ್ಲರನ್ನೂ ಕೂಗಿ ಒಂದು ಏನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವತ್ತು ತಗೊಳ್ತೀನಿ. ಇನ್ನು ಟೈಮ್ ಇದೆಯಲ್ಲ, ಇನ್ನೂ 2 ವರ್ಷ ಇದೆ. 2 ವರ್ಷ ಆದಮೇಲೆ ತೀರ್ಮಾನ ಮಾಡ್ತೀನಿ. ಬಿಜೆಪಿ ಉಚ್ಚಾಟಿತ ಶಾಸಕ ಎಸ್ಟಿ ಸೋಮಶೇಖರ್
ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧವೂ ಗಂಭೀರ ಆರೋಪ ಮಾಡಿದ್ದಾರೆ. ಬಿಜೆಪಿ ಆಂತರಿಕ ಬೆಳವಣಿಗೆಗಳಿಗೆ ಶೋಭಾ ಕರಂದ್ಲಾಜೆಯೇ ಕಾರಣ. ಶೋಭಾ ಕರಂದ್ಲಾಜೆಗೆ ವಿಜಯೇಂದ್ರ ಕಂಡರೂ ಅಸೂಯೆ. ವಿಜಯೇಂದ್ರ ಅಧ್ಯಕ್ಷ ಆಗಿರುವುದನ್ನ ಸಹಿಸೋಕೆ ಆಗುತ್ತಿಲ್ಲ. ಆರ್ ಅಶೋಕ್ ವಿರುದ್ಧ ವಿರೋಧ ಪಕ್ಷದ ನಾಯಕ ಆಗಿರೋದು ಅಸೂಯೆ. ಈ ಇಬ್ಬರಿಗೂ ಹೇಗಾದ್ರೂ ಮಾಡಿ ಕೆಟ್ಟ ಹೆಸರು ತರಬೇಕೆಂದು ಹೊರಟಿದ್ದಾರೆ. ಈ ಇಬ್ಬರನ್ನು ರಾಜಕೀಯದಿಂದ ಮುಗಿಸಿದ್ರೆ ನಾನು ರಾಜಕೀಯದಲ್ಲಿ ಮೇಲೆ ಬರಬಹುದೆಂದು ಮನಸ್ಥಿತಿ ಎಂದು ಆರೋಪಿಸಿದ್ದಾರೆ. 63 ಶಾಸಕರನ್ನ ಧರ್ಮಸ್ಥಳಕ್ಕೆ ಕರೆದುಕೊಂಡು ಹೋಗುವ ಅವಶ್ಯಕತೆ ಇಲ್ಲ. ಮೊದಲು ಶೋಭಾ ಕರಂದ್ಲಾಜೆ ಕರೆದುಕೊಂಡು ಹೋಗಿ ಆಣೆ ಪ್ರಮಾಣ ಮಾಡಿಸಿದ್ರೆ ಇವರ ನಿಜ ಬಣ್ಣ ಬಯಲಾಗುತ್ತದೆ. ಕೇಂದ್ರ ಸಚಿವೆಯಾಗಿ ಒಂದು ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ. ಇವರಿಬ್ಬರನ್ನ ಪದಚ್ಯುತಿಗೊಳಿಸಿ ಅವಮಾನ ಮಾಡಬೇಕೆಂಬುದೇ ಶೋಭಾ ಉದ್ದೇಶ ಎಂದು ಸೋಮಶೇಖರ್ ಟಾಂಗ್ ನೀಡಿದ್ದಾರೆ. ಆಂತರಿಕ ಬೆಳವಣಿಗೆ ನಡೀತಾ ಇದೆ. ಶೋಭಾ ಮೇಡಮ್ಗೆ ವಿಜೇಂದ್ರ ಕಂಡ್ರೂ ಅಸೂಯೆ. ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಶೋಭಾ ಮೇಡಮ್ ಸಹಿಸಕ್ಕಾಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಆರ್ ಅಶೋಕರಿಗೂ ಕೂಡ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥದ್ದು ಶೋಭಾ ಕರಂದ್ಲಾಜೆಗೆ ಅಸೂಯೆ. ಇವರಿಬ್ಬರನ್ನೂ ಕೂಡ ಏನಾದರೂ ಮಾಡಿ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥ ದುರಾಲೋಚನೆಯನ್ನು ಮಾಡಿ ಇವತ್ತೆಲ್ಲ ಏನು ಬೆಳವಣಿಗೆ ಆಗ್ತಾ ಇದೆ, ಈ ಬೆಳವಣಿಗೆಗೆ ಶೋಭಾ ಕರಂದ್ಲಾಜೆ ಮೂಲ ಕಾರಣ. ಇವರಿಬ್ಬರನ್ನೂ ರಾಜಕೀಯವಾಗಿ ಮುಗಿಸಿದ್ರೆ ನಾನು ರಾಜಕೀಯವಾಗಿ ಇನ್ನೂ ಮೇಲ್ ಬರ್ಬೋದು ಅಂತಕ್ಕಂಥ ಆಕಾಂಕ್ಷೆಯನ್ನು ಈ ಅಮ್ಮ ಇಟ್ಕೊಂಡಿದ್ದಾಳೆ. ದಯವಿಟ್ಟು 62 ಜನನ ಶಾಸಕರನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ನೆಸೆಸಿಟಿ ಇಲ್ಲ. ಈ ಅಮ್ಮನ್ನ ಕರ್ಕೊಂಡೋಗಿ ಒಬ್ಬರನ್ನ ಪ್ರಮಾಣ ಮಾಡಿಸಿದ್ರೆ ಎಲ್ಲ ವಿಷಯಗಳು ಹೊರಗಡೆ ಬರ್ತವೆ. ಜೊತೆಗೆ ಭೂ ಸ್ವಾಧೀನ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ವಾಗ್ದಾಳಿ ನಡೆಸಿದೆ. ಸರ್ಕಾರಕ್ಕೆ ಸೌಜನ್ಯ ಇಲ್ಲ ಎಂದು ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಆರೋಪಿಸಿದ್ದಾರೆ. ಸರ್ಕಾರಕ್ಕೆ ಕೇಳುವ ಸೌಜನ್ಯ ಇರಬೇಕು. ಇವರಿಗೆ ಸೌಜನ್ಯ ಇಲ್ಲ, ಕಾಣುತ್ತಿಲ್ಲ. ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಡಿಕೆಶಿ ಅವರು ಸರ್ಕಾರ ಮಾಡಬೇಕು. ಇಚ್ಛೆ ಇರುವ ರೈತರ ಬಳಿ ಮಾತ್ರ ಜಮೀನು ಪಡೆಯಬೇಕು. ದೇವನಹಳ್ಳಿ ಚನ್ನರಾಯಪಟ್ಟಣ ರೈತರ ಭೂ ಸ್ವಾಧೀನ ಕೈ ಬಿಡಲಾಯಿತು. ಅದೇ ರೀತಿ ಬಿಡದಿಯಲ್ಲೂ ರೈತರ ವಿಚಾರವನ್ನ ಆಲಿಸಬೇಕು. ನೀವು ಕೊಡುವ ಹಣ ಎಷ್ಟು ದಿನ ರೈತರಲ್ಲಿ ಇರುತ್ತೆ? ಮನಸ್ಸು ಪರಿವರ್ತನೆ ಮಾಡಿ ರೈತರ ಜಮೀನು ಬಿಟ್ಟು ಕೊಡಿ ಎಂದು ಆಗ್ರಹಿಸಿದ್ದಾರೆ. ರೈತರ ಜೊತೆ ಸಭೆ ಮಾಡಲು ಸರ್ಕಾರಕ್ಕೆ ಭಯ ಇರಬೇಕು. ಹಾಗಾಗಿ ರೈತರ ಜೊತೆ ಸಂವಾದಕ್ಕೆ ಹೋಗುತ್ತಿಲ್ಲ. ಕೋಲಾರದಲ್ಲಿ ಟೌನ್ಶಿಪ್ ಮಾಡಲಿ, 5,000 ಎಕರೆ ಜಮೀನು ಸಿಗುತ್ತೆ ಎಂದು ಸುರೇಶ್ ಬಾಬು ಸಲಹೆ ನೀಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಲೋಪವಾಗಿದೆ ಅನ್ನೋ ಚರ್ಚೆ ಬೆನ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಗೃಹಲಕ್ಷ್ಮಿ ಗೋಲ್ಮಾಲ್ ಅಂತ ಫೇಮಸ್ ಆಗಿದೆ. ಗೃಹಲಕ್ಷ್ಮಿಯಲ್ಲಿ ಬೃಹತ್ ಹಗರಣ ನಡೆದಿದೆ. ಮಂತ್ರಿ ವಿಧಾನಸಭೆಯಲ್ಲಿ ಕಣ್ಣೀರು ಹಾಕಿದ್ರು. ಅದರ ಬಗ್ಗೆ ತನಿಖೆ ಆಗಿಲ್ಲ. ಈಗ 225 ಕೋಟಿ ಹಗರಣ ಹೊರಬಂದಿದೆ ಎಂದು ಆರೋಪಿಸಿದ್ದಾರೆ. ಕಾಂಗ್ರೆಸ್ ನಿರಾಶ್ರಿತರಿಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡಿ ಪದವಿ ನೀಡಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಸಿಐಜಿ ರಿಪೋರ್ಟ್ ಉಲ್ಲೇಖಿಸಿ ಸತ್ತವರ ಅಕೌಂಟಿಗೆ ಹಣ ಹೋಗ್ತಿದೆ ಅಂದ್ರೆ ರೆವೆನ್ಯೂ ಇಲಾಖೆ ಅಧಿಕಾರಿಗಳು ಮತ್ತು ಅನುಷ್ಠಾನ ಸಮಿತಿಯವರು ಕತ್ತೆ ಕಾಯ್ತಿದ್ರಾ ಎಂದು ಪ್ರಶ್ನಿಸಿದ್ದಾರೆ. ಸರ್ಕಾರ ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಮಾಡಿ ಈ ನಿರಾಶ್ರಿತರಿಗೆ, ಕಾಂಗ್ರೆಸ್ಸಿನ ನಿರಾಶ್ರಿತರಿಗೆ ಹಣ ಕೊಡೋಕ್ಕೋಸ್ಕರ ಸಮಿತಿ ಮಾಡಿದ್ದೀರ. ನಿರಾಶ್ರಿತರವರೆಲ್ಲ ಏನು ಪದವಿ ಇಲ್ಲದೆ ಇರೋ ನಿರಾಶ್ರಿತರಿಗೆಲ್ಲ ಪದವಿ ಕೊಟ್ಟಿದ್ದೀರ. 225 ಕೋಟಿ ಅಕ್ರಮ ಅಂತ ಈಗ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಸ್ವತಃ CAG ರಿಪೋರ್ಟೇ ಅದನ್ನು ದೃಢೀಕರಣ ಮಾಡಿದೆ. ಹೌದು, ನಕಲಿ ಖಾತೆಗೆ ಒಂದು ಸರಿ ಹೋದರೆ ಸರಿ, 6 ತಿಂಗಳು ನಕಲಿ ಖಾತೆಗೆ ಹೋಗಿದೆ. ಅದಾದಮೇಲೆ ನಕಲಿ ಖಾತೆ ಅಂತ ರದ್ದಾಗಿದೆ. ಮತ್ತೆ 6 ತಿಂಗಳಾದಮೇಲೆ ಅದೇ ನಕಲಿ ಖಾತೆಗೆ ದುಡ್ಡು ಹೋಗ್ತೈತೆ. ಅಂದರೆ ಏಜೆನ್ಸಿ ಅಲ್ಲ ಇದು, ಸರ್ಕಾರನೇ ಅಧಿಕಾರಿಗಳ ಒಂದು ದೊಡ್ಡ ಗ್ಯಾಂಗ್. ಇದರಿಂದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ವಾಲ್ಮೀಕಿ ನಿಗಮದ ರೀತಿಯೇ ದೊಡ್ಡ ಹಗರಣ ನಡೆದಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಎಸ್ಐಟಿ ತನಿಖೆಗೆ ಆಗ್ರಹಿಸಿದ್ದಾರೆ. ವಾಲ್ಮೀಕಿ ನಿಗಮದ ರೀತಿಯೇ ಇದು ಕೂಡ ದೊಡ್ಡ ಹಗರಣ. ಸರ್ಕಾರ ಎಸ್ಐಟಿ ತನಿಖೆ ಮಾಡಬೇಕು ಎಂದು ಆರ್ ಅಶೋಕ್ ಒತ್ತಾಯಿಸಿದ್ದಾರೆ. ಸರಿಯಾದ ದತ್ತಾಂಶ ಇನ್ನೂ ಸಿಕ್ಕಿಲ್ಲ. ಡೇಟಾ ಅಕ್ರಮ ಮಾಡಿರೋ ಮೇಲೆ ಏನ್ ಕ್ರಮ ಕೈಗೊಳ್ತೀರಾ ಎಂದು ಪ್ರಶ್ನಿಸಿದ್ದಾರೆ. ಹಿಂದೆ 5,000 ಕೋಟಿ, ಈಗ 225 ಕೋಟಿ ಹಗರಣ. ಗ್ಯಾರಂಟಿ ಸಮಿತಿಗಳೇ ಅಕ್ರಮ ಎಂದು ಕಿಡಿಕಾರಿದ್ದಾರೆ. ತೆರಿಗೆ ಭಾರದಿಂದ ಜನ ಕಷ್ಟಪಡ್ತಾ ಇದ್ದಾರೆ. ಗೋಲ್ಮಾಲ್ ಮಾಡಲು ಗ್ಯಾರಂಟಿ ಸೃಷ್ಟಿ ಮಾಡಿದ್ದಾರೆ ಎಂದು ಗಂಭೀರವಾಗಿ ಆರೋಪ ಮಾಡಿದ್ದಾರೆ.
ಮಾಡಿದ್ದಾರೆ. ಮರುಪರಿಶೀಲನೆ ಅರ್ಜಿ ಅಂದ್ರು, ಈಗ ಇಲ್ಲ ನಾವೇ ಸರಿ ಮಾಡ್ತೀನಿ ಅಂದ್ರು ಎಂದು ಸರ್ಕಾರದ ನಡೆ ವಿರುದ್ಧ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡೇಟಾ ಅಕ್ರಮದ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಆಗ್ರಹಿಸಿದ್ದಾರೆ. ಬೇರೆ ಹೆಸರಿಗೆ ಸರ್ಕಾರನೇ ಮಾಡಿ ಅಲ್ಲಿಂದ ಕಿಕ್ ಬ್ಯಾಕ್, ಹೆಂಗೆ ವಾಲ್ಮೀಕಿ ಹಗರಣದಲ್ಲಿ ಕರ್ನಾಟಕದ ದುಡ್ಡು ಆಂಧ್ರಾಗೆ ಹೋಗಿ ಅಲ್ಲಿಂದ ವೈನ್ ಸ್ಟೋರ್ಗಳಿಗೆ ಪೆಟ್ರೋಲ್ ಬಂಕ್ಗಳಿಗೆ ಹೋಗಿ ಹೆಂಗೆ ದುಡ್ಡು ಬಳ್ಳಾರಿಗೆ ಹೋಯ್ತು ಅನ್ನೋದು ಈಗ ಜಗಜ್ಜಾಹಿರಾತ. ಇದೂ ಹಂಗೆ ದೊಡ್ಡ ಸ್ಕ್ಯಾಂಡಲ್. ಇದು ನನಗನ್ಸ್ತದೆ ಇದು ದೊಡ್ಡ ಸೈಬರ್ ವಂಚನೆ, ಇದು ಸೈಬರ್ ಕ್ರೈಮ್ ವಂಚನೆ. ಇದು ಕೂಡಲೇ ಸರ್ಕಾರ SIT ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. SIT ಮಾಡಬೇಕು, ಯಾಕಂದರೆ 225 ಕೋಟಿ CAG ರಿಪೋರ್ಟು ಬಂದಿದೆ. CAG ಇದ್ರ ಬಗ್ಗೆ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ತುಂಗಭದ್ರಾ ಜಲಾಶಯದ ಸುರಕ್ಷತೆಗೆ ಹೊಸ ಹೆಜ್ಜೆ ಇಡಲಾಗಿದೆ. 51 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ 33 ಹೊಸ ಕ್ರಸ್ಟ್ ಗೇಟ್ಗಳನ್ನು 3 ರಾಜ್ಯದ ಮುಖ್ಯಮಂತ್ರಿಗಳು ರಿಮೋಟ್ ಮೂಲಕ ಲೋಕಾರ್ಪಣೆ ಮಾಡಿದ್ದಾರೆ. ತುಂಗಭದ್ರಾ ಜಲಾಶಯದ 33 ಹೊಸ ಕ್ರಸ್ಟ್ ಗೇಟ್ಗಳಿಗೆ ಇಂದು ಲೋಕಾರ್ಪಣೆಯಾಗಿದೆ. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ 3 ರಾಜ್ಯಗಳ ಮುಖ್ಯಮಂತ್ರಿಗಳು ರಿಮೋಟ್ ಒತ್ತೋ ಮೂಲಕ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆ ಮಾಡಿದ್ದು, 2024 ಆಗಸ್ಟ್ 10ರಂದು ಚೈನ್ ಕಟ್ ಆಗಿ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿತ್ತು. 6 ದಿನಗಳ ನಂತರ ತಾತ್ಕಾಲಿಕವಾಗಿ 19ನೇ ಗೇಟ್ ಅಳವಡಿಸಲಾಗಿತ್ತು. ಜಲಾಶಯದ ಸುರಕ್ಷತೆಗಾಗಿ ಸರ್ಕಾರ ಎಲ್ಲಾ 33 ಕ್ರಸ್ಟ್ ಗೇಟ್ಗಳನ್ನು 51 ಕೋಟಿ ವೆಚ್ಚದಲ್ಲಿ ಬದಲಿಸಿದೆ. ಮುಂದಿನ 50-60 ವರ್ಷಗಳ ಕಾಲ ಬಾಳಿಕೆ ಬರುವಂತೆ ಈ ಗೇಟ್ಗಳನ್ನು ವಿನ್ಯಾಸಗೊಳಿಸಲಾಗಿದೆ. 17ನೇ ಕ್ರಸ್ಟ್ ಗೇಟ್ ಅನ್ನ ಕೇಂದ್ರ ಜಲಶಕ್ತಿ ಸಚಿವ CR ಪಾಟೀಲ್ ಉದ್ಘಾಟಿಸಿದ್ರು. 18ನೇ ಗೇಟ್ ಅನ್ನ ಕರ್ನಾಟಕ CM DK ಶಿವಕುಮಾರ್, 19ನೇ ಗೇಟ್ ಅನ್ನ ಆಂಧ್ರ CM ಚಂದ್ರಬಾಬು ನಾಯ್ಡು ಹಾಗೂ 20ನೇ ಗೇಟ್ ಅನ್ನ ತೆಲಂಗಾಣ CM ರೇವಂತ್ ರೆಡ್ಡಿ ಲೋಕಾರ್ಪಣೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ 3 ರಾಜ್ಯಗಳ ಸಚಿವರು, ಅಧಿಕಾರಿಗಳು ಭಾಗಿಯಾಗಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.